ಇನ್ನು ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಲಾರಿ ಪಲ್ಟಿಯಾಗಿ ದುರಂತವೊಂದು ತಪ್ಪಿದೆ. ನಂದಿನಿ ಲೇಔಟ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದೆ. ತಿರುವಿನಲ್ಲಿ ವೇಗವಾಗಿ ಬಂದಂತಹ ಲಾರಿ ಏಕಾಏಕಿ ರಸ್ತೆಯಲ್ಲಿ ಪಲ್ಟಿಯಾಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕೊಂಡೊಯ್ತಾ ಇದ್ದಂತಹ ಲಾರಿ ಇದು. ಈ ಅಪಘಾತದಲ್ಲಿ ಬೈಕ್ ಸವಾರರು ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ಪಲ್ಟಿಯಾಗಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತಹ ಕಾರ್ಗೆ ಲಾರಿ ಗುದ್ದಿದೆ. ಗ್ಯಾಸ್ ಸಿಲಿಂಡರ್ ಇದ್ದಂತಹ ಲಾರಿ ಇದು. ಈ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವೇಗವಾಗಿ ಬಂದು ಟರ್ನ್ ತಗೊಂಡಂತಹ ಲಾರಿ ನಿಯಂತ್ರಣ ಸಿಗದೆ ಅಲ್ಲಿ ಪಲ್ಟಿಯಾಗಿರೋದು. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಅತ್ಯಂತ ವೇಗವಾಗಿ ಬಂದು ಸಂಪೂರ್ಣವಾಗಿ ಲೋಡ್ ಆಗಿದ್ದಂತಹ ಲಾರಿ ಇದು. ಗ್ಯಾಸ್ ಸಿಲಿಂಡರ್ ಅನ್ನು ತುಂಬಿಕೊಂಡು ಬಂದಿತ್ತು. ಅದೇ ವೇಗದಲ್ಲಿ ಆತ ಟರ್ನ್ ತಗೊಂಡ, ಹಾಗಾಗಿ ಅದು ಅಲ್ಲಿ ಪಲ್ಟಿಯಾಗಿದೆ. ಸ್ವಲ್ಪದ್ರಲ್ಲೇ ಅಲ್ಲಿ ಪಾಸ್ ಆಗ್ತಾ ಇದ್ದಂತಹ ಬೈಕ್ ಸವಾರರು ಬಚಾವಾಗಿದ್ದಾರೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ತುಂಬಿರುವಂತಹ ಪಲ್ಟಿಯಾಗಿರುವಂತಹ ಲಾರಿ. ತಕ್ಷಣವೇ ಅಲ್ಲಿ ಆಗಮಿಸಿ ಸ್ಥಳೀಯರೆಲ್ಲ ಸೇರಿಕೊಂಡು ಹೆಚ್ಚಿನ ಅನಾಹುತ ಆಗದೇ ಇರುವಂತಹ ರೀತಿಯಲ್ಲಿ ತಪ್ಪಿಸಿದ್ದಾರೆ. ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ಯಾಸ್ ಸಿಲಿಂಡರ್ ಇದ್ದಂತಹ ಲಾರಿ ಇದು. ಹಾಗಾಗಿ ಸಿಲಿಂಡರ್ಗಳು ತುಂಬಿರೋದ್ರಿಂದಾಗಿ ಹೆಚ್ಚಿನ ಅಪಾಯ ಆಗುವಂತಹ ಸಾಧ್ಯತೆ ಕೂಡ ಇತ್ತು. ತಕ್ಷಣವೇ ಸ್ಥಳೀಯರು ಅಲ್ಲಿ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಅನಾಹುತ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.